ಅತ್ಯಂತ ದೂರದೃಷ್ಟಿ ಇದ್ದಂತಹ ಒಂದು ಹಿರಿಯ ನಾಯಕರಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ದೂರದೃಷ್ಟಿ ಯೋಜನೆ ಕನಸು ಕಂಡದ್ದು ಮಾತ್ರ ಅಲ್ಲ, ಆ ಯೋಜನೆಯನ್ನು ನನಸು ಮಾಡಿದಂಥ ನಮ್ಮೆಲ್ಲ ನಾಯಕರಾದಂಥ ಸನ್ಮಾನ್ಯ ಎಸ್.ಎಂ. ಕೃಷ್ಣರವರು ನಮ್ಮನ್ನು ಅಗಲಿರುವುದು ನಮಗೆಲ್ಲ ಅತ್ಯಂತ ನೋವು ಮತ್ತು ಈ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ದೇಶಕ್ಕೆ ಒಂದು ತುಂಬಲಾರದ ನಷ್ಟ ಇವತ್ತು ಆಗಿದೆ. ತನ್ನ ದೀರ್ಘವಾದ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಬರದ ರೀತಿಯಲ್ಲಿ ಎಲ್ಲ ಸ್ಥಾನಗಳನ್ನು ಕೂಡ ಜವಾಬ್ದಾರಿ ವಹಿಸಿಕೊಂಡು ಆ ಎಲ್ಲ ಜವಾಬ್ದಾರಿ ಸ್ಥಾನಗಳಿಗೆ ಗೌರವ ತರುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಬಹುಶಃ ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ, ಯುವ ರಾಜಕಾರಣಿಗಳಿಗೆ ಎಸ್.ಎಂ. ಕೃಷ್ಣವರ ಜೀವನವೇ ಒಂದು ಸ್ಪಷ್ಟವಾದ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ತಿಳಿಸುವಂಥದ್ದು. ಯಾಕೆಂತ ಹೇಳಿದರೆ ಇಡೀ ಅವರ ರಾಜಕೀಯ ಜೀವನದಲ್ಲಿ ಯಾರನ್ನು ಕೂಡ ನೋವು ಮಾಡುವಂಥ ಮಾತನ್ನು ಅವರು ಮಾತಾಡಲಿಲ್ಲ. ಯಾರನ್ನು ಕೂಡ ದ್ವೇಷಿಸುವ ಒಂದು ಮಾತು ಕೂಡ ಅವರಿಂದ ಬರಲಿಲ್ಲ. ಎಲ್ಲವರು ಯಾವುದೇ ಸನ್ನಿವೇಶನೂ ಕೂಡ ಸಮರ್ಪಕವಾಗಿ ಸ್ವೀಕರಿಸಿಕೊಂಡು ಆ ನಾಯಕತ್ವದ ಸಾಮರ್ಥ್ಯವನ್ನು ಪ್ರತಿಯೊಂದು ಹಂತದಲ್ಲಿ ಕೂಡ ಅದಕ್ಕೆ ಅನುಗುಣವಾಗಿ ತೋರಿಸಿಕೊಟ್ಟವರು. ನಮ್ಮ ರಾಜ್ಯಕ್ಕೆ ಹಲವಾರು ಯೋಜನೆಗಳು ಇವತ್ತು ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಮಾಡೋ ಜೊತೆಯಲ್ಲಿ ನಗರ ಪ್ರದೇಶಕ್ಕೆ ಮಾತ್ರ ಅಲ್ಲ, ಈ ರಾಜ್ಯದ ಗ್ರಾಮೀಣ ಮಟ್ಟದ ಪ್ರದೇಶದಲ್ಲಿ ಕೂಡ ಹಲವಾರು ಸವಲತ್ತನ್ನು ತಂದು ಗ್ರಾಮೀಣ ಮಟ್ಟದ ಜನರಿಗೆ ಬೇಕಾಗುವಂಥ ಯೋಜನೆ ಕೂಡ ಅವತ್ತಿನ ಕಾಲ ಹಮ್ಮಿಕೊಂಡಿದ್ದು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ವರ್ಷ ಗ್ರಾಮೀಣ ಮಟ್ಟದ ಜನಸಾಮಾನ್ಯರಿಗೂ ಕೂಡ ಕಂಪ್ಯೂಟರೈಸೇಷನ್ ಆ ಜನಸಾಮಾನ್ಯರಿಗೆ ಎಟಕುವ ರೀತಿ ಇರಬೇಕಂತ ಹೇಳಿಕೊಂಡು ಆವತ್ತಿನ ಕಾಲದಲ್ಲಿ ಕ್ಯೋನಿಕ್ಸ್ ಮುಖಾಂತರ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಕ್ಯೋನಿಕ್ಸ್ ಕಂಪ್ಯೂಟರೈಸ್ ಎಜುಕೇಷನ್ ಸ್ಕೂಲ್ ಪ್ರಾರಂಭ ಮಾಡಿ ಆ ಗ್ರಾಮೀಣ ಮಟ್ಟದವರಿಗೆ ಇವತ್ತು ಅವತ್ತಿನ ಕಾಲ ಅವಕಾಶ ಮಾಡಿಕೊಟ್ಟದ್ದು ದೂರದರ್ಶನದ ಕಾರ್ಯಕ್ರಮ. ಅಕ್ಷರ ದಾಸೋಹ ಅಂತ ಕಾರ್ಯಕ್ರಮ, ರೈತರಿಗೆ ಇವತ್ತು ಚಿಕಿತ್ಸೆಗೆ ಸಂಬಂಧಪಟ್ಟಾಗೆ ಯಶಸ್ವಿನಿ ಯೋಜನೆ. ಬಹುಶಃ ಇವತ್ತು ಅವತ್ತಿನ ಕಾಲದಲ್ಲಿ ನಗರ ಮಟ್ಟದಲ್ಲಿ ಯಾರಿಗೆ ಮನೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ, ಸ್ಥಳ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ, ಆ ನಗರದಲ್ಲಿ ಸರ್ಕಾರಿ ಜಾಗದ ಇಲ್ಲದಿದ್ದರೆ ಗೌರ್ಮೆಂಟ್ ಪರ್ಚೇಸ್ ಮಾಡಿಕೊಂಡು ಆ ಬಡವರಿಗೆ ಮನೆ ಕಟ್ಟಲಿಕ್ಕೆ ಬೇಕಾಗುವಂಥ ಯೋಜನೆಯನ್ನು ನಂಬಿಸಿ ಅವತ್ತು ರಾಜೀವ್ ಗಾಂಧಿ ವಸತಿ ನಿಗಮ ಎಂಬ ಆ ಒಂದು ಮುಖಾಂತರ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಇವತ್ತು ಹಮ್ಮಿಕೊಂಡು ಎಲ್ಲ ವರ್ಗದವರಿಗೂ ಕೂಡ ಆ ಒಂದು ಸರ್ಕಾರದ ಸವಲತ್ತನ್ನು ಮುಟ್ಟಿಸಲಿಕ್ಕೆ ಅವರದಾದ ನಾಯಕತ್ವ ಕೊಟ್ಟಿದ್ದಾರೆ. ಆದ ಕಾರಣ ಈ ಒಂದು ಅವರ ಅಪಾರವಾದ ಜ್ಞಾನ, ಅನುಭವವನ್ನು ನಮ್ಮ ಸಮಾಜಕ್ಕೆ, ರಾಜ್ಯಕ್ಕೆ ಇವತ್ತು ಕೊಟ್ಟು ಅವರು ನಮ್ಮನ್ನು ಅಗಲಿದ್ದಾರೆ. ಬಹುಶಃ ಪ್ರತಿಯೊಂದು ಸಾವು ಕೂಡ ನಮಗೆಲ್ಲರಿಗೂ ಕೂಡ ಸಂದೇಶ ಕೊಡ್ತದೆ. ಬಹುಶಃ ಎಸ್.ಎಂ. ಕೃಷ್ಣರ ಸಾವು, ಬಹುಶಃ ಅವರ ಅಗಲಿಕೆ ಈ ನಮ್ಮ ಸಮಾಜದ ಸರ್ವರಿಗೂ ಕೂಡ ಬಹುಶಃ ಎಲ್ಲ ಯುವಕರಿಗೆ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಈ ಒಂದು ಸನ್ಮಾನ್ಯ ಅವರ ಜೀವನದ ಸಂದೇಶವು ಕೂಡ ನಮಗೆಲ್ಲ ಅದು ಪ್ರೇರಣೆ ಮತ್ತು ಆಗಬೇಕಂತ ನಾನು ಇವತ್ತು ಬಯಸಿ ಬಹುಶಃ ಅಗಲಿದ ಆತ್ಮಕ್ಕೆ ಶಾಂತಿ ಕೋರಿ ಆ ಕುಟುಂಬಸ್ಥರಿಗೆ, ಅಭಿಮಾನಿ ವರ್ಗದ ನಮ್ಮೆಲ್ಲರೂ ಕೂಡ ಆ ನೋವನ್ನು ತಡೆಯುವ ಶಕ್ತಿಯ ಪರಮಾತ್ಮನ ಕೊಡಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.